ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿನೇ ನಮಃ. ಆತ್ಮೀಯರೇ, ಇಂದು ಮಾರ್ಚ್ 12ನೇ ತಾರೀಕು 2026ನೇ ಇಸ್ವಿ ಗುರುವಾರ. ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ, ಖಗೋಳದಲ್ಲಿಯ ಗ್ರಹಸ್ಥಿತಿ ಹೇಗಿದೆ, ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ಇದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿಯಾಗಿರತಕ್ಕಂತಹದ್ದು. ವಾರ ಗುರುವಾರ. ಈ ದಿವಸದ ನಕ್ಷತ್ರ ಮೂಲ ನಕ್ಷತ್ರ. ಈ ದಿವಸದ ಯೋಗ ಸಿದ್ಧಿನಾಮ ಯೋಗ. ತೈತಲ ಕರ್ಣ ಇರತಕ್ಕಂತಹದ್ದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಸಾಕಷ್ಟು ಕಡೆಯಲ್ಲಿ ರಥೋತ್ಸವಾದಿಗಳೆಲ್ಲ ಇದ್ದಾವೆ. ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲೂ ರಥೋತ್ಸವಾದಿಗಳು. ಒಟ್ಟಾರೆ ಒಳ್ಳೆಯ ದಿವಸ ಅಂತ ಹೇಳಬಹುದು. ರಥೋತ್ಸವದ ಕಾಲ ಅಂದ್ರೆ ಒಳ್ಳೆಯ ದಿವಸ. ಹೀಗಿರುವಾಗ ಖಗೋಳದಲ್ಲಿ ಗ್ರಹಗಳ ಸ್ಥಿತಿ ಹೇಗಿದೆ? ಮೇಷರಾಶಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಇಂದು ಸಹ ಮಾಂದ್ಯೋದಯವಾಗಿದೆ. ಮಿಥುನ ರಾಶಿಯಲ್ಲಿ ಗುರು, ಕರ್ಕಾಟಕ ರಾಶಿ ಶೂನ್ಯ, ಸಿಂಹ ರಾಶಿಯಲ್ಲಿ ಎಂದಿನಂತೆ ಕೇತು, ಕನ್ಯಾ ತುಲಾ ವೃಶ್ಚಿಕ ಈ 3 ರಾಶಿಗಳಲ್ಲೂ ಯಾವುದೇ ಗ್ರಹಗಳಿಲ್ಲ. ಧನು ರಾಶಿಯಲ್ಲಿ ಮೂಲಾ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ಇಂದಿನ ದಿವಸ. ಮಕರ ಶೂನ್ಯ, ಕುಂಭ ರಾಶಿಯಲ್ಲಿ ಕುಜರಾಹು, ಬುಧ ಮತ್ತು ರವಿಯರ ಯುತಿ. ಮೀನ ರಾಶಿಯಲ್ಲಿ ಶುಕ್ರ ಉಚ್ಚನಾಗಿದ್ದಾನೆ. ಶನಿಯು ಬಹಳ ಕಾಲದಿಂದಲೂ ಇದ್ದಾನೆ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಜರುಗುತ್ತದೆ ನೋಡೋಣವೇ. ಮೊದಲು ಮೇಷರಾಶಿ. ಅಶ್ವಿನಿ ಭರಣೆ ಕೃತ್ತಿಕಾ ಪಾದಂ ಮೇಷ. ಅಶ್ವಿನಿ ನಕ್ಷತ್ರ 4 ಪಾದ, ಭರಣಿ ನಕ್ಷತ್ರದ 4 ಪಾದಗಳು, ಕೃತ್ತಿಕಾ ನಕ್ಷತ್ರದ 1 ಪಾದ ಸೇರಿ ಮೇಷರಾಶಿ. ಈ ಮೇಷರಾಶಿಯವರಿಗೆ ಬಾಧೆಯಲ್ಲಿ ಕುಜ ನಿಂತುಕೊಂಡಿದ್ದಾರೆ. ನಿಮ್ಮ ರಾಶಿಯ ಅಧಿಪತಿ ತಲೆ ಬಾಧೆ. ಇವತ್ತಿನ ದಿವಸ ತಲೆಯ ಅಧಿಪತಿ ಬಾಧೆಯಲ್ಲಿದ್ದಾನೆ. ಮೈಗ್ರೇನ್ ಅಂತ ಹೇಳ್ತೀರಿ, ತಲೆ ಒಜ್ಜೆ ಯಾಕೋ ಅಂತ ಹೇಳ್ತೀರಿ, ತಲೆ ಸಿಡುತ್ತಾ ಅಂತ ಹೇಳ್ತೀರಿ, ಕಣ್ಣು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ತಲೆ ಭಾರಿ ಭಾರವಾಗಿದೆ ಅಂತ ಹೇಳ್ತೀರಿ. ಒಟ್ಟಾರೆ ತಲೆ ಭಾರ ಇವತ್ತಿನ ದಿವಸ. ಕೆಲವರಿಗೆ ಋಣಭಾರ, ಸಾಲದ ಬಾಧೆಯಿಂದ ತಲೆನೋವು ಬರುವಂತಹ ಸಾಧ್ಯತೆಗಳು. ವ್ಯವಹಾರದಲ್ಲಿ ತೊಡಕು, ಬರಬೇಕಾದ ಹಣ ಬರೋದಿಲ್ಲ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಇಚ್ಛೆ ಇರೋದಿಲ್ಲ. ಆಲಸ್ಯ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುಬ್ರಹ್ಮಣ್ಯನ ಸೇವೆ. ಜೊತೆಯಲ್ಲಿ ಕುಜ ಶಾಂತಿ. ಕೆಂಪು ಹಸುಗಳಿಗೆ ನವಧಾನ್ಯವನ್ನು ನೆನೆ ಹಾಕಿ ಕೊಡಿ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ. 9ರ ಸಂಖ್ಯೆಯ ಬಳಕೆ. ವೈವಿಧ್ಯಮಯವಾಗಿರತಕ್ಕಂತಹ ಕೆಂಪು ಬಣ್ಣದ ವಸ್ತ್ರಗಳ ಧಾರಣೆ ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿ. ಕೃತ್ತಿಕಾ ರೋಹಿಣಿ ಮೃಗಶಿರಾರ್ಧಂ ವೃಷಭ. ಕೃತ್ತಿಕಾ ನಕ್ಷತ್ರದ 2ನೇ ಪಾದ, 3ನೇ ಪಾದ, 4ನೇ ಪಾದದವರು. ರೋಹಿಣಿ ನಕ್ಷತ್ರದ 4 ಪಾದದವರು. ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದವರೆಗೆ ವೃಷಭ ರಾಶಿ. ಅಧಿಪತಿ ಶುಕ್ರ ನಿಮಗೆ. ಅವನು ಮೀನ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ, ಅಂದ್ರೆ ಒಳ್ಳೆಯ ಫಲ ಇದೆ ಅಂತ ಆಯ್ತು. ಲಾಭಾಧಿಪತಿ ಧನಸ್ಥಾನಕ್ಕೆ ಬಂದಿದ್ದಾನೆ. ಧನಿಕರಾಗುವ ಯೋಗ, ಒಳ್ಳೆಯ ಯೋಗ. ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರ್ತದೆ. ಉದ್ದಿಮೆದಾರರಿಗೆ ಸಾಕಷ್ಟು ಅನುಕೂಲ. ಬೆಳೆ ಬೇಸಾಯಗಳನ್ನು ಮಾಡುವವರಿಗೆ, ಶ್ರಮಪಟ್ಟು ದುಡಿಯುವವರಿಗೆಲ್ಲ ಅನುಕೂಲ ಇದೆ. ಕೃಷಿಕರಿಗೂ ಸಹಿತವಾಗಿ ಅನುಕೂಲ ಇರತಕ್ಕಂತಹದ್ದು. ಅನ್ನಭಾಗ್ಯ, ಒಳ್ಳೆಯ ಯೋಜನೆ, ಒಳ್ಳೆಯ ಯೋಚನೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ವೃಷಭ ರಾಶಿಯವರಿಗೆ. ತೊಂದರೆ ಇದೆ, ಶನಿ ದೃಷ್ಟಿ ಇದೆ. ಪರಿಹಾರಕ್ಕೆ ನೀವು ಸಾಧ್ಯವಾದರೆ ವರವನಹಳ್ಳಿ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಹಸ್ತದ್ವಯೇನ ಕಮಲೆ, 2 ಕಮಲ ಹಿಡ್ಕೊಂಡು ಹೋಗಿ ಆ ತಾಯಿಗೆ ಅರ್ಪಣೆ ಮಾಡಿ. ಆಗ ನಿಮ್ಮ ಪಥವೇ ಬದಲಾಗಿ ಹೋಗ್ತದೆ. ಲಕ್ಷ್ಮೀ ಕಟಾಕ್ಷ ಜೋರಾಗಿದೆ. ಆದರೆ ಮಾಂದ್ಯ ನಿಮ್ಮ ರಾಶಿಯಲ್ಲಿ ಇದ್ದದ್ರಿಂದ ಅದಕ್ಕೊಂದು ಪರಿಹಾರ ಬೇಕು. ಸಾಧ್ಯವಾದರೂ ಒಂದು ಭಗವದ್ಗೀತೆ ಪುಸ್ತಕವನ್ನು ದಾನ ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ಮಾಂದ್ಯ ಶಾಂತಿ ಮಾಡಿಸ್ಕೊಂಡ್ರೆ ಉತ್ತಮ. ಮಾಡಿಸ್ಕೊಳ್ಳಿ. 6 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದ, ಆರ್ದ್ರ ನಕ್ಷತ್ರದ 4 ಪಾದಗಳು, ಪುನರ್ವಸು ನಕ್ಷತ್ರದ 1, 2, 3ನೇ ಪಾದದವರೆಗೆ. ನಿಮಗೆ ಅಧಿಪತಿ ಬುಧ. ಬುಧನು ಭಾಗ್ಯದಲ್ಲಿದ್ದಾನೆ. ಪಾಪಗ್ರಹಗಳ ಒಟ್ಟಿಗಿದ್ದಾನೆ. ಆದ್ದರಿಂದ ಪಾಪ ಫಲ ಅಂಟುವ ಸಾಧ್ಯತೆ ಇರತಕ್ಕಂತಹದ್ದು. ಸ್ವಲ್ಪ ಜನ ಗಂಟು ಬೀಳುತ್ತಾರೆ. ನಿಮಗೆ ಹಣಕಾಸಿನ ವಿಚಾರದಲ್ಲಿ ಗಂಟು ಬೀಳುವ ಸಾಧ್ಯತೆ. ಜೊತೆಯಲ್ಲಿ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಅನಾನುಕೂಲತೆಗಳು. ಏನು? ಲಿಪಿಗಣಿತಾದಿ ಕಾವ್ಯಶಿಲ್ಪೈ. ಬರವಣಿಗೆ ಮಾಡ್ತೀರಿ, ಪುಸ್ತಕ ವ್ಯಾಪಾರ ಮಾಡ್ತೀರಿ, ಪೇಪರ್ ಹಂಚುತ್ತೀರಿ ಅಥವಾ ಪೇಪರ್ನಲ್ಲಿ ಬರೀತೀರಿ. ಹಲವು ರೀತಿಯಂತಹ ಅಕ್ಷರ ಮೂಡಿಕೆ, ಅವುಗಳಲ್ಲಿ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇದೆ. ಮನಸ್ಸಿಗೆ ಅಸಮಾಧಾನ. ಪರಿಹಾರಕ್ಕೆ ನಾರಾಯಣನ ಸೇವೆ, ಹಸಿರು ಬಣ್ಣದ ಬಟ್ಟೆ ಧಾರಣೆ ಅಥವಾ ದಾನ. 5 ನಿಮ್ಮ ಸಂಖ್ಯೆ. ಬಳಸಿಕೊಳ್ಳುವುದರಿಂದ ಕ್ಷೇಮ. ಮನೆಗೆ ಸುಮಂಗಲಿಯರನ್ನ ಕರೆದು ಅವರಿಗೆ ಗೌರವವನ್ನು ಮಾಡಿ. ಕಷ್ಟ ನಿವಾರಣೆ ಆಗ್ತದೆ ಮಿಥುನ ರಾಶಿಯವರಿಗೆ. ಈಗ ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಪುನರ್ಸು ನಕ್ಷತ್ರದ 4ನೇ ಪಾದ, ಪುಷ್ಯಮಿ ನಕ್ಷತ್ರದ 4 ಪಾದಗಳು, ಆಶ್ಲೇಷ ನಕ್ಷತ್ರದ 4 ಪಾದಗಳು, ಒಟ್ಟಾರೆ 9 ಪಾದಗಳು. ಕರ್ಕಾಟಕ ರಾಶಿಯವರಿಗೆ ಅಧಿಪತಿ ಚಂದ್ರ ಈಗಾಗಲೇ ನೀಚತ್ವದಿಂದ ಬಿಡುಗಡೆ ಆಗಿದ್ದಾನೆ. ಮೂಲ ನಕ್ಷತ್ರ ಧನು ರಾಶಿಯಲ್ಲಿದ್ದಾನೆ. 6ನೇ ಮನೆಯಲ್ಲಿ ಶತ್ರುವಿನ ಮನೆಯಲ್ಲಿದ್ದಾನೆ. ಸ್ತ್ರೀಯರೇ ನಿಮಗೆ ಶತ್ರುಗಳಾಗುವಂತಹ ಸಾಧ್ಯತೆ. ಮನೆಯ ಗೃಹಿಣಿಯೂ ಶತ್ರು ಆದಾಳು, ಅಥವಾ ಮನೆಯಲ್ಲಿರತಕ್ಕಂತಹ ಹೆಣ್ಣು ಮಕ್ಕಳೇ ಶತ್ರುಗಳಾಗುವಂತಹ ಸಾಧ್ಯತೆ, ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅಕ್ಕ ತಂಗಿಯರೇ ನಿಮಗೆ ಶತ್ರುಗಳಾಗುವಂತಹ ಸಾಧ್ಯತೆ. ಒಟ್ಟಾರೆ ಹೆಣ್ಣು ಶತ್ರುಗಳು ಇವತ್ತಿನ ದಿವಸ. ಹೆಣ್ಣಿನ ಕೋಪವನ್ನು ನೋಡಬೇಕಾದಂತಹ ಸಂದರ್ಭ ಬರ್ತದೆ. ಅಕ್ಕಪಕ್ಕದವ್ರನ್ನು ಮಾತನಾಡಿಸುವಾಗ ಸ್ವಲ್ಪ ಜಾಗೃತಿಯಾಗಿರಿ. ಮಾತು ತಪ್ಪಿ ಏನಾದರೂ ವ್ಯತ್ಯಾಸವಾದಂತಹ ಮಾತನ್ನಾಡಿದ್ರಿ ಅಲ್ಲೇ ನಿಮಗೆ ಹಿಡ್ಕೊಂಡು ಬಿಡ್ತಾರೆ, ಇಕ್ಕಳ ಹಾಕ್ತಾರೆ. ಸ್ವಲ್ಪ ಜಾಗೃತಿಯಾಗಿರಬೇಕು ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿಯವರಿಗೆ ದೋಷ ಪರಿಹಾರಕ್ಕೆ ದ್ವೀಪ ನಮಸ್ಕಾರ ಅತ್ಯುತ್ತಮವಾಗಿರ್ತಕ್ಕಂತಹದ್ದು. ಜೊತೆಯಲ್ಲಿ ದುರ್ಗಾದೇವಿಯ ಸಂದರ್ಶನ, ದುರ್ಗಾದೇವಿಯ ದರ್ಶನ ಹಾಗೂ 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣದ ವೈವಿಧ್ಯಮಯವಾದ ಉಡುಗೆ ತೊಡುಗೆಗಳನ್ನು ಧರಿಸಿಕೊಂಡಾಗ ನಿಮಗೆ ಕ್ಷೇಮವಾಗ್ತದೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ರವಿ 7ಮ ಭಾವದಲ್ಲಿ ಕುಜರೊಟ್ಟಿಗಿದ್ದಾನೆ. ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂತಹದ್ದು. ದೇಹದ ಅಂಗಾಂಗಗಳಲ್ಲಿ ತೊಂದರೆ ಉಂಟಾಗ್ತದೆ. ಕೆಲವರಿಗೆ ಕಲ್ಲಿನ ಉಪದ್ರವ, ಕೆಲವರಿಗೆ ರಕ್ತದೋಷ, ಕೆಲವರಿಗೆ ಚರ್ಮ ವ್ಯಾಧಿ, ಕೆಲವರಿಗೆ ಆನುವಂಶಿಕವಾದಂತಹ ವ್ಯಾಧಿಯಿಂದ ಬಳಲಬೇಕಾದಂತಹ ಸಂದರ್ಭ ಬರ್ತದೆ. ಅಷ್ಟಮ ಶನಿಯ ಕಾಟ, ನಷ್ಟ ಬಹಳ, ವ್ಯಾಪಾರದಲ್ಲಿ ಸೋಲು, ಹಿತಚಿಂತಕರಿಂದ ನಿಮಗೆ ವಿರೋಧ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣ. 1 ನಿಮ್ಮ ರಾಶಿಯ ಅಧಿಪತಿಯ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣದ ವೈವಿಧ್ಯಮಯವಾದಂತಹ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರದಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ ಇದೆ. ಜೊತೆಯಲ್ಲಿ ರುದ್ರನ ಅನುಗ್ರಹವನ್ನು ಪಡೆಯುವುದರಿಂದ, ಸೋಮಶೇಖರನ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿಯವರಿಗೆ ಉತ್ತರ, ಹಸ್ತ, ಚಿತ್ರಾರ್ಧಂ, ಕನ್ಯಾ, ಉತ್ತರ ನಕ್ಷತ್ರದ 2, 3, 4ನೇ ಪಾದ, ಹಸ್ತ ನಕ್ಷತ್ರದ 4 ಪಾದ, ಚಿತ್ರ ನಕ್ಷತ್ರದ 1, 2 ಪಾದಗಳು. ಇವುಗಳಿಗೆ ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶುಕ್ರ, ಸಪ್ತಮದಲ್ಲೇ ಶನಿ. ಶುಕ್ರ ಶನೀಚ ಮಿತ್ರೆ, ಅವರು ಪರಸ್ಪರ ಮಿತ್ರರು. ಹೀಗಾಗಿ ಮಿತ್ರರಿಂದ ನಿಮಗೇನಾದರೂ ತೊಂದರೆಗಳಾಗುವಂತಹ ಸಾಧ್ಯತೆಗಳು. ವ್ಯವಹಾರದ ಮಿತ್ರರು, ಅವರಿಂದ ತೊಂದರೆ ಆಗ್ತದೆ, ಅಥವಾ ಕುಟುಂಬದ ಮಿತ್ರರಿಂದ ತೊಂದರೆಯಾಗುವಂತಹ ಸಾಧ್ಯತೆ. ತೋಟಗಾರಿಕೆ ವ್ಯವಹಾರದಲ್ಲಿ ಅಭಿವೃದ್ಧಿ, ಹೈನುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ. ಯಾಕೆಂದರೆ ಪ್ರಕೃತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ, ಆದ್ದರಿಂದ ಹೈನುಗಾರಿಕೆಯಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾದೀತು. ವ್ಯವಹಾರಗಳಲ್ಲಿ ಸಾಕಷ್ಟು ತೊಂದರೆಗಳು, ಮನಸ್ತಾಪಗಳು ಉಂಟಾಗುವಂತಹ ಲಕ್ಷಣಗಳು ಕನ್ಯಾ ರಾಶಿಯವರಿಗೆ. ನೀವು ಇವತ್ತಿನ ದಿವಸದ ಪರಿಹಾರಕ್ಕೆ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಹೆಸರು ಕಾಳು ದಾನ. ನಿಮ್ಮ ರಾಶಿ ಅಧಿಪತಿ ಬುಧ ಆದ್ದರಿಂದ ಬುಧನಿಗೆ ಹೆಸರು ಕಾಳು ಅಥವಾ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಪದಾರ್ಥದ ಊಟ, ಅವುಗಳಿಂದ ನಿಮಗೆ ಅನುಕೂಲ. ದೇಹಕ್ಕೆ ಸ್ವಲ್ಪ ಹಿತಮಿತವಾದಂತಹ ಆಹಾರ ಸೇವನೆ, ಅವುಗಳಿಂದ ನೆಮ್ಮದಿ ಸಿಗ್ತದೆ. ಆರೋಗ್ಯ ಭಾಗ್ಯಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು, ವಿಶೇಷವಾಗಿ ನಾರಾಯಣದ ಸೇವೆ ಮಾಡಿಕೊಳ್ಳಿ. ಜೊತೆಯಲ್ಲಿ 5ರ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡುವುದರಿಂದ ಅಥವಾ ದಾನ ಮಾಡುವುದರಿಂದ ಕ್ಷೇಮವಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಂತೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ರುಜುವಾದ ಗುರುವಿನ ಪೂರ್ಣ ದೃಷ್ಟಿ, ಮಂಗಲ ಕಾರ್ಯ ಮಾಡಿಕೊಳ್ಳುವವರಿಗೆ ಅನುಕೂಲ. ಯಾರಿಗೆ ಚಿತ್ರ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ 4 ಪಾದದವರಿಗೆ, ವಿಶಾಖ ನಕ್ಷತ್ರದ 1, 2, 3ನೇ ಪಾದದವರಿಗೆ ಸಾಕಷ್ಟು ಅಭಿವೃದ್ಧಿ. ಮಂಗಲ ಕಾರ್ಯ ಅಥವಾ ಮಂಗಲ ಕಾರ್ಯದಲ್ಲಿ ಪಾಲ್ಗೊಳ್ಳುವಿಕೆ ಅಥವಾ ಮಂಗಲ ಕಾರ್ಯಕ್ಕೆ ಹೋಗುವ ಅಪೇಕ್ಷೆ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ವ್ಯಾಪಾರಸ್ಥರಿಗೆ, ದಿನಸಿ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲ. ತರಕಾರಿಯನ್ನು ಬೆಳೆದವರಿಗೆ ಅಭಿವೃದ್ಧಿ. ಹೂವಿನ ವ್ಯಾಪಾರಿಗಳಿಗೆ ಕ್ಷೇಮ. ದೋಷ ಇದ್ದಂತಹ ತುಲಾರಾಶಿಯವರು ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಮೂಕಾಂಬಿಕಾ ದೇವಿಯ ದರ್ಶನ. ಸಾಧ್ಯವಾದರೆ ಕೊಲ್ಲೂರಿಗೆ ಹೋಗಿ ಬನ್ನಿ, ಅಥವಾ ಮನೆಯಲ್ಲೇ ಕೊಲ್ಲೂರು ಮೂಕಾಂಬಿಕೆಯ ಪ್ರಾರ್ಥನೆ ಮಾಡ್ಕೊಳ್ಳಿ ಕಷ್ಟ ನಿವಾರಣೆಗೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ವಿಶೇಷವಾಗಿ ವೈವಿಧ್ಯಮಯವಾದಂತಹ ಬಿಳಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ತುಲಾರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 4ನೇ ಭಾವದಲ್ಲಿದ್ದಾನೆ, ಸುಖಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಶತ್ರುಗಳ ಮರ್ದನ, ಶತ್ರುಗಳು ದೂರ ಸರಿತಾರೆ, ಶತ್ರುಗಳು ನಿಮಗೆ ಹೆದರುತ್ತಾರೆ. ವ್ಯಾಜ್ಯದಲ್ಲಿ ವಿಜಯವನ್ನು ಹೊಂತೀರಿ. ಸಾಕಷ್ಟು
ಗೌರವಾನ್ವಿತರಾಗುವಂತಹ ಯೋಗ ಲಕ್ಷಣಗಳು. ಯಾಕೆ? ಗುರು ಈಗಾಗಲೇ ಮುಂದೆ ಹೋಗ್ತಾ ಇದ್ದಾನೆ, ಭಾಗ್ಯಕ್ಕೆ ಬರ್ತಾ ಇದ್ದಾನೆ, ಭಾಗ್ಯವೃದ್ಧಿಯಾಗುವಂತಹ ಕಾಲ ಸಮೀಪಿಸ್ತಾ ಇದೆ. ಆದ್ರೆ 7ನೇ ಮನೆಯಲ್ಲಿ ಮಾಂದಿ ನಿಂತಿದ್ದಾರೆ. ಮಾಂದಿಯ ದೃಷ್ಟಿ ನಿಮ್ಮ ಮೇಲಿದ್ದದ್ರಿಂದ ಸ್ವಲ್ಪ ಪಿತೃದೋಷಾದಿಗಳು ಕಾಣಿಸ್ತದೆ. ಪರಿಹಾರಕ್ಕೆ ಮಾಂದಿ ಶಾಂತಿಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ವೃಶ್ಚಿಕ ರಾಶಿಯವರು 9 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡ್ಕೊಳ್ಳಿ. ಅಯ್ಯಪ್ಪ ಸ್ವಾಮಿಗೆ ಕೈಮುಗಿರಿ. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ, ದಾನ ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಇಂದಿನ ದಿವಸ ವೃಶ್ಚಿಕ ರಾಶಿಯವರಿಗೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಅಷ್ಟಮಾಧಿಪತಿ ಸ್ವಲ್ಪ ದುಃಖ ಕೊಡ್ತಾನೆ. ಮೂಲ ನಕ್ಷತ್ರದ 4 ಪಾದ, ಪೂರ್ವಾಷಾಢ ನಕ್ಷತ್ರದ 4 ಪಾದ, ಉತ್ತರಾಷಾಢ ನಕ್ಷತ್ರದ 1 ಪಾದದವರೆಗೆ ಈ ರೀತಿ ವ್ಯಾವಹಾರಿಕವಾಗಿ ನಷ್ಟ ಉಂಟಾಗುವಂತಹ ಲಕ್ಷಣ. ಕೋಪಕ್ಕೆ ತುತ್ತಾಗುವ ಸಾಧ್ಯತೆ ಇದೆ. ಮಾತಿಗೆ ಮಾತು ಬೆಳೀತದೆ. ವ್ಯವಹಾರಕ್ಕೆ ಆಪತ್ತು ಬರುವಂತಹ ಸಾಧ್ಯತೆ. ಉದ್ಯೋಗ ಬಿಡುವಂತಹ ಸನ್ನಿವೇಶ ಅಥವಾ ಅಂಗಡಿ ಕ್ಲೋಸ್ ಮಾಡುವಂತಹ ಸನ್ನಿವೇಶ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಗುರು ಶಾಂತಿಯನ್ನು ಮಾಡ್ಕೊಳ್ಳಿ. ಗುರುವಿನ ಅನುಗ್ರಹಕ್ಕಾಗಿ ಹಳದಿ ಬಟ್ಟೆಯನ್ನು ದಾನ ಮಾಡಿ. ಗುರುವಿನ ಅನುಗ್ರಹಕ್ಕಾಗಿ ಕಡಲೆಕಾಳನ್ನು ದಾನ ಮಾಡಿಕೊಳ್ಳಿ. ಗುರುವಿನ ಅನುಗ್ರಹಕ್ಕಾಗಿ ಹಳದಿ ಬಣ್ಣದ ದಾರವನ್ನು ಕೈಗೆ ಸುತ್ತಿಕೊಳ್ಳಿ. ಅದರಿಂದ ಕಷ್ಟ ನಿವಾರಣೆ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಳದಿ ಬಣ್ಣದ ವಸ್ತ್ರಗಳು, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ದೇವಾಲಯಕ್ಕೆ ಹೋಗುವುದರಿಂದ, ದೇವ ಯಜನ ಭೂಮಿಗೆ ಹೋಗುವುದರಿಂದ ಅಥವಾ ಅರ್ಥಾತ್ ಯಾಗಶಾಲೆ ಇತ್ಯಾದಿಗಳಿಗೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಂತಹ ಶನಿ ಮಹಾತ್ಮ ತೃತೀಯ ಭಾವದಲ್ಲಿ 3ನೇ ವ್ಯಕ್ತಿಗಳಿಂದ ತೊಂದರೆಯಾಗುವಂತಹ ಸಾಧ್ಯತೆ. ಕೆಲಸಗಾರರು ಕೈ ಕೊಡ್ತಾರೆ. ಕೆಲಸಗಾರರು ನೀವು ಹೇಳಿದ ಕೆಲಸವನ್ನು ಮಾಡದೇ ಇರಬಹುದು. ಸಾಕಷ್ಟು ತೊಂದರೆ ಇದೆ. ಕೌಟುಂಬಿಕವಾಗಿ ದಾಂಪತ್ಯ ಜೀವನದಲ್ಲೂ ಸುಖ ಇರೋದಿಲ್ಲ. ಮಕ್ಕಳು ಹೇಳಿದ ಮಾತನ್ನ ಕೇಳಲ್ಲ. ವಿದ್ಯಾರ್ಥಿಗಳು ವಿದ್ಯೆಯನ್ನ ಚೆನ್ನಾಗಿ ಓದೋದಿಲ್ಲ. ಪರಿಹಾರಕ್ಕೆ ಏನು ಮಾಡ್ಕೊಳ್ಬೇಕು? ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡ್ಕೊಳ್ಳಿ. ಶನಿ ದೇವರಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ ಆಂಜನೇಯನ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ. 8ರ ಸಂಖ್ಯೆಯ ಬಳಕೆ, ಕಪ್ಪು ಬಣ್ಣ ಬಿಳಿ ಬಣ್ಣದ ವಸ್ತ್ರಗಳ ಬಳಕೆ, ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ವ್ಯವಹಾರಗಳು. ಇದರಿಂದ ನಿಮಗೆ ಕ್ಷೇಮ ಮಕರ ರಾಶಿಯವರಿಗೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ 3ನೇ ಪಾದ, 4ನೇ ಪಾದ, ಶತಭಿಷ ನಕ್ಷತ್ರದ 4 ಪಾದಗಳು, ಪೂರ್ವಭದ್ರಾ ನಕ್ಷತ್ರದ 1, 2 ಮತ್ತು 3ನೇ ಪಾದ ಸೇರಿ ಕುಂಭರಾಶಿ ಆಗಿದೆ. ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರು ಇದ್ದಾನೆ. ಗುರುವಿನ ಅನುಕೂಲತೆ ಚೆನ್ನಾಗಿದೆ. ಹೊಸದಾಗಿ ಏನಾದರೂ ಮಾಡಿಕೊಳ್ಳುವುದಕ್ಕೆ ಅವಕಾಶ. ಭೂಮಿ ಖರೀದಿ, ವಾಹನ ಖರೀದಿ ಅಥವಾ ಜ್ಯುವೆಲರಿ ಖರೀದಿ ಅಥವಾ ಮನೆ ಖರೀದಿ ಇತ್ಯಾದಿಗಳಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ, ಕರ್ಮಾಧಿಪತಿ, ಶತ್ರುವಿನ ಮನೆಯಲ್ಲಿ. ಹೀಗಾಗಿ ಉದ್ಯೋಗ ಸ್ಥಳದಲ್ಲಿ ಶತ್ರುಗಳ ಕಾಟ, ಬಿಸಿನೆಸ್ ಮಾಡಲಿಕ್ಕೆ ತೊಂದರೆಗಳು ಜಾಸ್ತಿ. ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆಲ್ಲ ತೊಂದರೆಗಳು. ಕೆಲವರಿಗೆ ಮೋಸ ಹೋಗುವ ಸಾಧ್ಯತೆ. ಕೆಲವರಂತೂ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ತೀರಿ. ಪರಿಹಾರಕ್ಕೆ ನೀವು ಕಂಡುಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ ಮಾಡ್ಕೊಳ್ಳಿ. ಕಪ್ಪು ಎಳ್ಳಿನಿಂದ ಹೋಮವನ್ನು ಮಾಡ್ಕೊಳ್ಳಿ. ಆರೋಗ್ಯ ಭಾಗ್ಯಕ್ಕಾಗಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ ಇದೆ. 8 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಕಪ್ಪು ಬಣ್ಣ ಬಿಳಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡುವುದರಿಂದ ಕ್ಷೇಮ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಆರೋಗ್ಯ ಪ್ರಾಪ್ತಿ ಕುಂಭರಾಶಿಯವರಿಗೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಗುರು 4ನೇ ಮನೆಯಲ್ಲಿದ್ದಾನೆ. ಮನೆಯಲ್ಲಿ ಸಂತೋಷದ ವಾತಾವರಣ, ಆರ್ಥಿಕವಾದಂತಹ ಮುಗ್ಗಟ್ಟು ನಿವಾರಣೆ, ಸಾಲಾದಿ ಬಾಧೆಗಳನ್ನೆಲ್ಲ ತೀರಿಸಿಕೊಳ್ಳುವಂತಹ ಕಾಲ, ಭೂ ವ್ಯವಹಾರದಲ್ಲಿ ಲಾಭ, ಸಿನಿಮಾ ರಂಗದಲ್ಲಿ ನಿಮಗೆ ಯಶಸ್ಸು, ಕೀರ್ತಿ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ಆದರೆ ಸಾಡೇ ಸಾತಿನ ಭಯ, ಸ್ವಲ್ಪ ಶನೇಶ್ವರನ ಕಷ್ಟ ನಿವಾರಣೆ ಮಾಡಿಕೊಳ್ಳುವಂತಹ ಕಾಲವಾಗಿರ್ತಕ್ಕಂತಹದ್ದು. 3ರ ಸಂಖ್ಯೆ ಬಳಕೆ, ಹಳದಿ ಬಣ್ಣ ಕೆಂಪು ಬಣ್ಣ ಮತ್ತು ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂಥ ಉದ್ಯಾನವನಕ್ಕೆ ಹೋಗುವುದರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗ್ತದೆ ಮೀನರಾಶಿಯವರಿಗೆ. ಇಂದಿನ ದಿವಸ 12 ರಾಶಿಯವರು ಸಹಿತವಾಗಿ ಸಕಲ ದೋಷ ಪರಿಹಾರಕ್ಕಾಗಿ ರಾಯರ ಮಂದಿರಕ್ಕೆ ಹೋಗಿ ಬನ್ನಿ. ಗುರುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸಕಲ ದೋಷ ನಿವಾರಣೆಗಾಗಿ ಕಡಲೆಕಾಳನ್ನು ದಾನ ಮಾಡಿಕೊಳ್ಳಿ. ಶುಭವಾಗ್ತದೆ, ಅನುಕೂಲವಾಗ್ತದೆ. ಆತ್ಮೀಯರೇ, ಕೆಲವರಿಗಂತೂ ಮಾಂದಿ ದೋಷದಿಂದ ಜೀವನದಲ್ಲಿ ಏಳಿಗೆ ಆಗುವುದಿಲ್ಲ. ಮಾಂದಿ ದೋಷದಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾನಾಶವಾಗ್ತದೆ. ಮಾಂದಿ ದೋಷದಿಂದ ಧನಾರ್ಥಿಗಳಿಗೆ ಧನನಾಶವಾಗ್ತದೆ. ಆದ್ದರಿಂದ ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳೋದಕ್ಕೆ ಇಚ್ಛೆ ಪಡುವವರು, ಶನಿಯ ಮಗ ಮಾಂದಿ ಅತಿ ಕ್ರೂರಿ, ಎಲ್ಲಾ ದೋಷಕ್ಕಿಂತಲೂ ದೊಡ್ಡ ದೋಷವನ್ನು ಕೊಡುವವನು. ಇಚ್ಛೆ ಪಡುವವರಿಗೆ ಇದೇ ಬರುವ 18ನೇ ತಾರೀಕು, ಮಾರ್ಚ್ 18ನೇ ತಾರೀಕಿನಂದು ನಮ್ಮ ನೇತೃತ್ವದಲ್ಲಿ ಮಾಂದಿ ಶಾಂತಿ ನಡೀತದೆ. ಅಪೇಕ್ಷೆ ಇದ್ದವರು
ಫೋನಿನ ಮೂಲಕವಾಗಿ ಅಥವಾ ನೀವು ಕಾಮೆಂಟ್ ಫೋನಿನ ಮೂಲಕವಾಗಿ ನೀವು ವಿಚಾರಣೆ ಮಾಡಿಕೊಳ್ಳಬಹುದು. ನಮ್ಮ ನಂಬರ್ಗಳ ಕೆಳಗೆ ಬರ್ತಾ ಇದೆ. ಈ ಸಂಚಿಕೆ ನೀವು ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ಮಿತ್ರರಿಗೆಲ್ಲ ತಿಳಿಸಿ ಕಷ್ಟ ಪರಿಹಾರವನ್ನು ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹರೇ ರಾಮ ಹರೇ ರಾಮ ಹರೇ ರಾಮ. ಶುಭವಸ್ತು.